ಎಲ್ರಿಗೂ ನಮಸ್ತೆ, ವೆಲ್ಕಮ್ ಟು ಸ್ವಾತಿ ವ್ಲಾಗ್ಸ್. ನಾಳೆ ಒಂದು ಉಪನಯನ ಕಾರ್ಯಕ್ರಮ ಇದೆ, ನಮ್ಮ ರಿಲೇಟಿವ್ಸ್ ಮಗಂದು ಉಪನಯನ ಇದೆ. ಸೊ ನಾನು ಇವತ್ತೇ ಅಂದರೆ ಹಿಂದಿನ ದಿವಸ ಸಾರಿ ಐರನ್ ಮಾಡಿ ಪ್ಲೀಟ್ಸ್ ಮಾಡ್ತಾಯಿದ್ದೀನಿ. ಯಾವ ಥರ ಮಾಡ್ತಾಯಿದ್ದೀನಿ ಅಂತ ಒಂದ್ಸರಿ ನೀವು ನೋಡಿ. ನಾನು ಅಷ್ಟು ಪ್ರೊಫೆಷನಲ್ ಅಲ್ಲ, ಆದರೂ ನನಗೆ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ತಾಯಿದ್ದೀನಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅನ್ನಿಸ್ತು. ಒಂದ್ಸರಿ ಟ್ರೈ ಮಾಡಿ ನೋಡಿ ನೀವು. ಇದೇ ಥರ ವೇಸ್ಟ್ ಮೆಜರ್ಮೆಂಟ್ ತಗೊಳ್ಳಿ. ಈ ಥರ ಎಷ್ಟು ವೇಸ್ಟ್ ಮೆಜರ್ಮೆಂಟ್ ನೋಡಿಕೊಂಡು ಮಾಡಿಬಿಡ್ಕೊಳ್ಳಿ. ಇವಾಗ ಇಷ್ಟಕ್ಕೆ ಒಂದು ಪಿನ್ ಹಾಕ್ಕೊಳ್ಳಿ. ನೋಡಿ, ಇದು ನಾನು ಪಿನ್ ಇಡೋ ಪೌಚ್ ನೋಡಿ ಎಷ್ಟು ಕ್ಯೂಟ್ ಆಗಿದೆ ನೋಡಿ. ಮತ್ತೆ ನಾವು ಪಿನ್ ಎಲ್ಲ ಹುಡ್ಕಾಡೋದು ಬೇಕಾಗಿಲ್ಲ. ಇದರಲ್ಲೆಲ್ಲ ಎಷ್ಟು ಪಿನ್ಸ್ ನೋಡಿ, ದೊಡ್ಡ ಸೈಜು ಚಿಕ್ಕ ಸೈಜು ಎಲ್ಲ ಪಿನ್ಸ್ ಇಟ್ಕೊಂಡಿದ್ದೀನಿ. ಈ ಥರ ಪಿನ್ ತಗೊಂಡು ಇಲ್ಲೊಂದು ಈ ಥರ ಹಾಕ್ಕೊಳ್ಳಿ. ಆಮೇಲೆ ನಿಮಗೆ ಎಷ್ಟು ಪ್ಲೀಟ್ಸ್ ಬೇಕು ಅಂತೇಳಿ ಈ ಥರ ಸ್ವಲ್ಪ ಬಿಟ್ಕೊಳ್ಳಿ. ಕರೆಕ್ಟ್ ನಾವು ಮೆಜರ್ಮೆಂಟ್ ತೆಗೆದುಕೊಂಡು ಮಾಡಿದರೆ ನೀಟಾಗಿ ಬರುತ್ತೆ. ಎಷ್ಟು ಸ್ಮಾಲ್ ಪ್ಲೇಟ್ಸ್ ಬೇಕಾದರೂ ತೊಗೋಬೋದು, ಇಲ್ಲ ದೊಡ್ಡ ಪ್ಲೇಟ್ಸ್ ಬೇಕಂದರೆ ದೊಡ್ಡ ಪ್ಲೇಟ್ಸ್ ತೊಗೋಬೋದು ನೀವು. ನೋಡಿ, ಇಲ್ಲಿ ನಾನು ಆಲ್ಮೋಸ್ಟ್ 11 ಪ್ಲೇಟ್ಸ್ ತೊಗೋತೀನಿ. ತುಂಬ ಚಿಕ್ಕದಾಗಿ ಚೆನ್ನಾಗಿ ಕಾಣಿಸುತ್ತೆ. ಬ್ರೈಡಲ್ಗೆಲ್ಲ ಇದೇ ಥರ ವೇರ್ ಮಾಡ್ತಾರೆ. ನಾನು ಎಷ್ಟು ಗೊತ್ತಿದೆಯೋ ಅಷ್ಟು ನಿಮಗೆ ಹೇಳ್ತಾ ಇದ್ದೀನಿ. ಇಲ್ಲಿ ಒಂದ್ಸರಿ ಪಿನ್ ಹಾಕೊಡೋಣ. ಆಗ ಆ ಕಡೆ ಈ ಕಡೆ ಅದು ಜಾರಲ್ಲ. ಹೀಗೆ ನೋಡಿ, ಹೀಗೆ ಪಿನ್ ಹಾಕೊಳ್ಳಿ ನೀಟಾಗಿ. ನಾನಿದು ಆಮೇಲೆ ಐರನ್ ಮಾಡ್ತಾ ಇದ್ದೀನಿ. ಫಸ್ಟಿಗೆ ಪ್ಲೀಟ್ಸ್ ತೆಗಿತಾ ಇದ್ದೀನಿ, ಆಮೇಲೆ ಐರನ್ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ. ನೀವು ಫಸ್ಟ್ ಐರನ್ ಮಾಡಿ ಇಟ್ಕೊಂಡ್ರೆ ಪ್ಲೀಟ್ಸ್ ಅಷ್ಟು ನೀಟಾಗಿ ಬರಲ್ಲ, ಮತ್ತೆ ಹುಡಿ ಆಗೋ ಚಾನ್ಸ್ ಇರುತ್ತೆ. ಸೊ ಈ ಥರ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ ನೋಡಿ. ಇಲ್ಲಿ ಇನ್ನೊಂದು ಸ್ಯಾರಿ ಪಿನ್ ಹಾಕೊಳ್ಳೋಣ. ನಿಮಗೆ ಎಷ್ಟು ಲೆಂತ್ ಬೇಕು ಅಂತ ನೋಡಿಕೊಂಡು ಪಿನ್ ಹಾಕ್ತಾ ಹೋಗಿ ನೀವು. ಆ್ಯಕ್ಚುಲಿ ಇದು ಲೆಂತ್ ಜಾಸ್ತಿ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ. ನನಗೆ ಯಾವಾಗಲೂ ಲೆಂತ್ ಜಾಸ್ತಿ ಇಟ್ಕೊಳ್ತೀನಿ ನಾನು. ಮತ್ತು ಹಿಂಗೆ ಮತ್ತೆ ಮಾಡ್ಕೊಳ್ಳಿ ಈ ಥರ. ನೋಡಿ, ಇಷ್ಟು ಲಾಂಗ್ ಇಟ್ಕೊಂಡಿದ್ದೀನಿ ನಾನು ಪಲ್ಲುನ. ನಿಮಗೆ ಪಲ್ಲು ಆಮೇಲೆ ಪಿನ್ ತಗೋಬೋದು, ಬೇಕಂದರೆ ಇಟ್ಕೊಳ್ಳಿ, ಆಮೇಲೆ ರಿಮೂವ್ ಮಾಡ್ಕೋಬೋದು. ಕೆಲವರಿಗೆ ಫುಲ್ ಪಿನ್ ಮಾಡಿಡೋದು ಇಷ್ಟ ಆಗಲ್ಲ. ನನಗೆ ಈ ಥರ ಪಿನ್ ಮಾಡಿ ಇಟ್ಕೊಂಡ್ರೆ ಅದರ ನೀಟಾಗಿ ಬರುತ್ತೆ. ನಾನು ಹಂಗೆ ಬಿಡ್ತೀನಿ. ನೋಡಿ, ಇವಾಗ ಒಂದು ಸ್ಟೆಪ್ ಕಂಪ್ಲೀಟ್ ಆಯಿತು. ಇವಾಗ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಈ ಥರ ಅದಕ್ಕೂ ನಿಮಗೆ ಎಷ್ಟು ಟೈಟ್ ಬೇಕು ಲೂಸ್ ಬೇಕು ಅಂದರೆ ಇಲ್ಲಿ ಎಳ್ಕೊಂಡು ಹೀಗೆ ಪಿನ್ ಮಾಡ್ಕೊಳ್ಳಿ. ಈ ಥರ ಪಿನ್ ಮಾಡಿ ನಿಮಗೆ ಎಷ್ಟು ಲೆಂತ್ ಬೇಕು ಅಂತ ಹೇಳಿ ನೋಡಿಕೊಂಡು ಮತ್ತೆ ಒಂದ್ಸರಿ ಇನ್ನೊಂದು ಸರಿ ಇದು ಪಿನ್ ಹಾಕೊಳ್ಳೋಣ. ನೋಡಿ, ಇಲ್ಲಿ ಎಷ್ಟು ನೀಟಾಗಿ ಬರುತ್ತೆ ನೋಡಿ. ನಮಗೆ ಯಾವಾಗಲೂ ಪಾರ್ಲರ್ಗೆ ಹೋಗಿ ಓಡೋದಕ್ಕೆ ಬೇಜಾರಾದಾಗ ಈ ಥರ ಮಾಡ್ಕೋಬೋದು. ಫ್ರೀ ಟೈಮಲ್ಲಿ ಈ ಥರ ಮಾಡಿ ಒಂದು ಬಾಕ್ಸಲ್ಲಿ ಇಟ್ಕೊಂಡ್ರೆ ಯಾವಾಗ ಬೇಕು ಆವಾಗ ಉಟ್ಕೊಂಡು ಹೋಗ್ಬೋದು.
ಇವಾಗೆಲ್ಲ ಪಿನ್ಸ್ ಹಾಕಿ ಆಯ್ತು ನೋಡಿ. ಇವಾಗ ಯಾವ ಥರ ಐರನ್ ಮಾಡಿ ಫೋಲ್ಡ್ ಮಾಡಿಡುವ ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ಐರನ್ ಮಾಡೋಣ. ನೋಡಿ ಈ ಥರ ಪ್ಲೇಟ್ಸ್ ನೀಟಾಗಿ ಇಟ್ಕೊಂಡು ಇದ್ರ ಮೇಲೆ ಹಿಂಗೆ ಸ್ವಲ್ಪ ಐರನ್ ಮಾಡ್ಕೊಳ್ಳಿ. ಈ ಥರ ಫ್ರಂಟ್ ಸೈಡ್ ಈ ಥರ ಹಾಕೊಳ್ಳಿ. ಹಿಂಗೆ ನೀಟಾಗಿ ಒಂದ್ಸರಿ ಐರನ್ ಮಾಡ್ಕೊಳ್ಳಿ. ಇಲ್ಲಿ ಇದು ಏನು ಮಾಡೋಕ್ಕಾಗಲ್ಲ, ಇದೇ ಥರ ಶೇಪ್ ಬರುತ್ತೆ. ಇಲ್ಲಿ ಫೋಲ್ಡ್ ಮಾಡಬೇಕಾದ್ರೆ ಹೀಗೆ ಮಾಡಿಕೊಂಡು ಇದು ನೋಡೋದು ತುಂಬ ಕಷ್ಟ ಅನಿಸ್ಬೋದು, ಮತ್ತು ತುಂಬಾ ಈಸಿ ಇದೆ. ಫಸ್ಟ್ ಟೈಮ್ ಮಾಡುವಾಗ ಸ್ವಲ್ಪ ಹೆಂಗೆ ಮಾಡೋದು ಅಂತ ಗೊತ್ತಾಗ್ತಿಲ್ಲ ನಿಮಗೆ. ಹಾಗೆ ಮಾಡ್ತಾ ಮಾಡ್ತಾ ಪ್ರಾಕ್ಟೀಸ್ ಆಗ್ತದೆ. ಇದರಲ್ಲಿ ಚಿಕ್ಕದಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಈ ಕಡೆ ನೋಡಿ ಹಿಂಗೆ ಮಾಡಿಬಿಟ್ಟು ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಇವಾಗ ಇದನ್ನು ಹಿಂಗೆ ಫೋಲ್ಡ್ ಮಾಡಿ ಇವಾಗ ಇದನ್ನು ಬಾಕ್ಸಲ್ಲಿ ಹಾಕ್ಕೊಂಡ್ರೆ ಉಟ್ಕೊಂಡು ಹೋಗೋದಕ್ಕೆ ತುಂಬ ಈಸಿ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ ನೀವು. ಬ್ಲೂ ಸ್ಯಾರಿ ವಿತ್ ಮೆರೂನ್ ಬ್ಲೌಸ್ ಬಂದಿದೆ ನೋಡಿ. ಇದು ನಾನೇ ಸ್ಟಿಚ್ ಮಾಡಿದೆ ನೋಡಿ. ಇದು ಬೋಟ್ ನೆಕ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಐರನ್ ಮಾಡೋಣ. ನೆನ್ನೆ ಐರನ್ ಮಾಡಿರ್ತಿರೋದು ನೋಡಿ ಫ್ರೆಂಡ್ಸ್. ಇವಾಗ ಎಷ್ಟು ಈಸಿಯಾಗಿ ಉಟ್ಕೊಂಡು ಬಂದೆ ನೋಡಿ. ನೀಟಾಗಿ ಬರುತ್ತೆ ನೋಡಿ ಪ್ಲೇಟ್ಸ್ ಎಲ್ಲ. ಬ್ಲೌಸ್ ನೋಡಿ ನಾನು ನೆನ್ನೆ ಹೇಳಿದ್ದೆಲ್ಲ ನಾನೇ ಸ್ಟಿಚ್ ಮಾಡಿದ್ದು ಅಂತ ಹೇಳಿ ಬ್ಲೌಸ್. ಒಂದು ಉಪನಯನ ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ. ಆದಷ್ಟು ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ.
ಶ್ರೀಮತಿ ಸುಮಾ ಮತ್ತು ಶ್ರೀಯುತ ಸುರೇಶ್ ನಾಯಕ್ ಅವರ ಸುಪುತ್ರ ಚಿರಂಜೀವಿ ಭುವನ್ ನಾಯಕರಿಗೆ ಇಲ್ಲಿರುವಂತಹ ಎಲ್ಲ ಆದರಣೀಯ ಹಿರಿಯರು, ಶ್ರದ್ಧೆಯ ಗುರುಗಳು, ಮಾತಾ ಭಗಿನಿಯರು ಎಲ್ಲರೂ ಶುಭಾಶೀರ್ವಾದವನ್ನ ಮಾಡಬೇಕು ಅಂತ ಹೇಳಿ ಕೇಳ್ಕೊತೀನಿ. ಉಪನಯನ ಅಂತ ಹೇಳೋದು ಹಿಂದೂ ಧರ್ಮದಲ್ಲಿ ಷೋಡಶ ಸಂಸ್ಕಾರದಲ್ಲಿ ಒಂದು ಬಹಳ ಪ್ರಮುಖವಾದಂತಹ ಘಟ್ಟ. 16 ಸಂಸ್ಕಾರಗಳು ಪ್ರತಿ ಮನುಷ್ಯನ ಜೀವನದಲ್ಲಿದೆ ಅಂತ ನಾವು ಕೇಳ್ತೀವಿ. ಅದರಲ್ಲಿ 11ನೇ ಒಂದು ಸಂಸ್ಕಾರ ವಿಧಿವಿಧಾನವಾಗಿ ಉಪನಯನ ಸಂಸ್ಕಾರವನ್ನ 6ನೇ ವಯಸ್ಸಿಂದ 8-10ನೇ ವಯಸ್ಸಿನ ಒಳಗೆ ತಂದೆ ಮಗನಿಗೆ ಬ್ರಹ್ಮೋಪದೇಶವನ್ನ ಮಾಡುವ ಮೂಲಕ ಮಾಡುವಂತ ಪರಂಪರೆಯನ್ನು ನಮ್ಮ ಹಿರಿಯರು ಹಾಕೊಟ್ಟಿದ್ದಾರೆ. ಅದರಿಂದ ಅದು ಹ್ಯಾಬಿಟ್, ಹವ್ಯಾಸ ಆಗುತ್ತೆ. ಈ ರೀತಿ ಹವ್ಯಾಸಗಳೇ ಸ್ವಭಾವವಾಗಿ ಬದಲಾಗತ್ತೆ. ಈ ರೀತಿ ಯೋಗ್ಯ ಸ್ವಭಾವದ ವ್ಯಕ್ತಿಗಳನ್ನ ಗುರಿ ತಲುಪುವುದು ಮನುಷ್ಯ ಜೀವನದ ಕರ್ತವ್ಯ ಅಂತ ನಾವು ನಂಬಿದ್ದೀವಿ. ಅದಕ್ಕೋಸ್ಕರ 6ನೇ ವಯಸ್ಸಿನವರೆಗೂ ಮಗುವನ್ನ ಚೆನ್ನಾಗಿ ಪಾಲನೆ ಪೋಷಣೆ ಮಾಡಿ ತಂದೆ ತಾಯಿ ಬೆಳೆಸ್ತಾರೆ. ಸಂಸ್ಕೃತದ